ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಚೈತನ್ಯ ಗ್ರಹ ಬೆಳಕಿನ ಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಬುಧ ಗ್ರಹ 10ನೇ ದಿನಾಂಕದವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ಮೀನರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 30ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡಿ ಬುಧ ಗ್ರಹ ಮೇಷರಾಶಿಯಲ್ಲಿ ಸಂಚಾರ ಆರಂಭ ಮಾಡಲಿದ್ದು, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ವೃಷಭ ರಾಶಿ ಸ್ವರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವುದು ವಿಶೇಷ ಆಗಿದೆ. ಕುಜಗ್ರಹ ಮೀನರಾಶಿಯಲ್ಲಿ ಶನಿಗ್ರಹದ ಸಂಯೋಗದಲ್ಲಿ ಮಾಸಪೂರ್ಣ ಸಂಚಾರ ಮಾಡಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದ್ದು, ಕೇತು ಗ್ರಹದ ಸಂಚಾರ ಸಿಂಹ ರಾಶಿಯಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಈ ರಾಶಿಗಳಲ್ಲಿ 12 ರಾಶಿಗಳಿಗೆ ಯಾವ ಪ್ರಭಾವವನ್ನು ಮಾಡಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಕುಜಗ್ರಹ ಪಂಚಮ ಸ್ಥಾನ 5ನೇ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಏಪ್ರಿಲ್ ಮಾಸದಲ್ಲಿ ಶನಿಗ್ರಹ ಮತ್ತು ಬುಧ ಗ್ರಹದೊಂದಿಗೆ ಮತ್ತು ಸೂರ್ಯಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮೈಂಡ್ಸೆಟ್ ಸ್ಟ್ರಾಟಜಿಕ್ ಮೈಂಡ್ಸೆಟ್ ಇರಲಿದೆ. ನೀಚ ಬುಧ ಗ್ರಹದೊಂದಿಗೆ ನಿಮ್ಮ ರಾಶ್ಯಾಧಿಪತಿ ಸಂಚಾರ ಆಗೋದ್ರಿಂದ ಓವರ್ ಥಿಂಕಿಂಗ್ ಮಾಡಬಹುದು, ಓವರ್ ಸ್ಪೀಡ್ ಇರಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ. ಮತ್ತು ಇಲ್ಲಿ ಶನಿಗ್ರಹದ ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ ಶಿಸ್ತುವಿನಿಂದ ನಡೆದುಕೊಳ್ಳುವುದು, ಗಂಭೀರವಾಗಿ ಇರುವುದು ಮತ್ತು ತುಂಬ ಸೀರಿಯಸ್ ಆಗಿ ಯಾವಾಗಲೂ ಇತರರೊಂದಿಗೆ ನಡೆದುಕೊಳ್ಳುವಂತೆ ಈ ಗ್ರಹಗಳ ಸಂಯೋಗ ಪ್ರಭಾವವನ್ನು ಮಾಡುತ್ತೆ. ಇದರಿಂದ ಏನಾಗುತ್ತೆ, ಓವರ್ ಸ್ಪೀಡ್, ಓವರ್ ಥಿಂಕಿಂಗ್ ಇಂದ ಸ್ಟ್ರೆಸ್ಗೆ ಒಳಗಾಗ್ತೀರಾ. ಈ ಸ್ಟ್ರೆಸ್ ಇಂದ ಮಕ್ಕಳೊಂದಿಗೆ ತಪ್ಪಾಗಿ ನಡೆದುಕೊಳ್ಳುವುದು, ವಾದವನ್ನು ಮಾಡುವುದು, ಕಲಹಗಳನ್ನು ಮಾಡಿಕೊಳ್ಳುವುದು, ನಿಮ್ಮ ಪ್ರೀತಿಯ ಸಂಬಂಧ, ಪ್ರೀತಿ ಪ್ರೇಮದ ಸಂಬಂಧದೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳುವುದು, ಈ ರೀತಿ ಗ್ರಹಗಳ ಸಂಯೋಗ ಇಲ್ಲಿ ಪ್ರಭಾವವನ್ನು ಮಾಡಲಿವೆ. ಪಂಚಮ ಸ್ಥಾನ ಅಂದರೆ ವಿದ್ಯಾಸ್ಥಾನ, ಲಾಂಗ್ ಟರ್ಮ್ ಗೋಲ್ ಅನ್ನ ರಚಿಸುವುದಕ್ಕೆ ಇಲ್ಲಿ ಒಳ್ಳೆಯ ಒಂದು ಸ್ಟ್ರಾಟಜಿ ಮೈಂಡ್ ಇಲ್ಲಿ ವರ್ಕ್ ಮಾಡುವಂತೆ, ಅಂದರೆ ದೀರ್ಘಕಾಲದವರೆಗೆ ಏನಾದರೂ ನೀವು ಆಲೋಚಿಸಬೇಕು, ಮಾಡಬೇಕು ಅನ್ನುವಂತಹ ವರ್ಕ್ ಮಾಡುವಂತೆ, ಇದು ಕ್ರಿಯೇಟಿವ್ ಸ್ಥಾನವು ಆಗಿರೋದ್ರಿಂದ ಇದನ್ನು ರಚನೆ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಆಲೋಚನೆ ಇದ್ರೆ ಈ ಸ್ಥಾನದಲ್ಲಿ ಬಹುಗ್ರಹಗಳಿರೋದ್ರಿಂದ, ದ್ವಿತೀಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ, ಲಾಭಾಧಿಪತಿ ನೀಚ ಆಗಿರೋದ್ರಿಂದ, ಸಪ್ತಮಾಧಿಪತಿ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹೆವಿ ಇನ್ವೆಸ್ಟ್ಮೆಂಟ್ ವೃಶ್ಚಿಕ ರಾಶಿಯವರು ಮಾಡುವುದಿದ್ದರೆ ಅವಾಯ್ಡ್ ಮಾಡಬೇಕು. ಏಪ್ರಿಲ್ ಮಾಸದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಬಾರದು, ಇದರಿಂದ ನಷ್ಟವಾಗುತ್ತೆ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ಷಷ್ಠ ಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಆರಾಮವಾಗಿ ಕೆಲಸ ಮಾಡಬೇಕನ್ನುವ ಆಲೋಚನೆ ಇರುತ್ತೆ, ಸಂತೋಷವನ್ನ ಹುಡುಕ್ತಾ ಇರ್ತೀರಾ. ಆದ್ರೆ ಈ ಸ್ಥಾನವನ್ನ ಇಲ್ಲಿ ವೃಶ್ಚಿಕ ರಾಶಿಯಿಂದ 6ನೇ ಸ್ಥಾನವಾದಂತಹ ಮೇಷ ರಾಶಿಯನ್ನ ನಿಮ್ಮ ಕರ್ಮ ದಶಮ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಪ್ರವೇಶ ಮಾಡುವುದು ಇಲ್ಲಿ ಅಖಂಡವಾದಂತಹ ಸೇವಾ ಯೋಗವನ್ನ ನೀಡುತ್ತೆ ಅನ್ನೋದನ್ನ ನಾವು ಶಾಸ್ತ್ರದಿಂದ ತಿಳಿಬಹುದು. ಹಾಗಾಗಿ ಸೇವಾ ಯೋಗ ಅಂತ ಇಲ್ಲಿ ತಿಳಿಬಹುದು. ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳ ಕಾಂಪಿಟೇಟಿವ್ ಆಗಿ ನೀವು ಕೆಲಸವನ್ನ ಮಾಡ್ತೀರಾ.
ಆದರೆ ಆ ಸ್ಟ್ರೆಸ್ ಅನ್ನೋದು ನಿಮಗೆ ಇದ್ದೇ ಇರುತ್ತೆ. 6ನೇ ಸ್ಥಾನದಲ್ಲಿ ಪಾಪಗ್ರಹಗಳು ಬಲಯುತವಾಗೋದ್ರಿಂದ ಮತ್ತು 6ನೇ ಸ್ಥಾನ ಸೇವಾ ಸ್ಥಾನದಲ್ಲಿ ಇಲ್ಲಿ ನಿಮ್ಮ ಕರ್ಮಸ್ಥಾನಾಧಿಪತಿ ಉಚ್ಚ ಆಗೋದ್ರಿಂದ ಬಹಳ ಎಫರ್ಟ್ ಹಾರ್ಡ್ ವರ್ಕ್ ಅನ್ನ ಮಾಡ್ತೀರಾ. ಬಹಳ ಅಧಿಕಾರಯುತವಾಗಿ ಕಾಂಪಿಟೇಟಿವ್ ಆಗಿ ಕೆಲಸವನ್ನ ಮಾಡುವಂತೆ ಇಲ್ಲಿ ಸೂರ್ಯಗ್ರಹದ ಪ್ರಭಾವವು ಆಗಲಿದೆ. ಅಖಂಡ ಸೇವಾ ಯೋಗವು ಪ್ರಾಪ್ತಿಯಾಗಲಿದೆ ಮತ್ತು ಈ ಸ್ಥಾನದಲ್ಲಿ ಶುಕ್ರ ಗ್ರಹದ ಸಂಚಾರವೂ ಆಗೋದ್ರಿಂದ ಇಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹ ಕೆಲವೇ ದಿನಗಳು ಅಂದರೆ ಒಂದು 5 ದಿನಗಳ ಕಾಲ ಸಂಯೋಗಗೊಳ್ಳೋದ್ರಿಂದ ಆ ಸ್ಥಾನದಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಂದರೆ ಸಂಬಂಧಗಳಲ್ಲಿ ಏನಾದರೂ ಈಗೋ ಅಹಂ ಭಾವನೆ ನಿಮ್ಮಲ್ಲಿ ಉತ್ಪತ್ತಿಯಾಗಬಹುದು. ಸಂಬಂಧಗಳಲ್ಲಿ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ, ಸರಿಯಾಗಿರ್ಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಸ್ಥರಿಗೆ ಆ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ 6ನೇ ಸ್ಥಾನದಲ್ಲಿರೋದ್ರಿಂದ ಅಡೆತಡೆಗಳು, ಪಾಲುದಾರಿಕೆ ವಿಷಯದಲ್ಲಿಯೂ ನಿಮಗೆ ಬೇಸರ ಆಗುವಂತೆ, ಪತಿ ಪತ್ನಿ ಸಂಬಂಧಪಟ್ಟಂತೆಯೂ ನಿಮಗೆ ಇಲ್ಲಿ ಪ್ರಾರಂಭದ ದಿನಗಳಲ್ಲಿ ಅನಾನುಕೂಲವೇ ಆಗುವಂತೆ, ನಿಮ್ಮೊಳಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಇರುವಂತೆ, ಕುಟುಂಬ ಸ್ಥಾನಾಧಿಪತಿಯು ಅಷ್ಟಮದಲ್ಲಿರೋದ್ರಿಂದ ಕುಟುಂಬದಲ್ಲಿ ಸಮಸ್ಯೆಗಳು ಮತ್ತು ನಿಮ್ಮ ಚತುರ್ಥ ಸ್ಥಾನದಲ್ಲಿ ರಾಹುಗ್ರಹ ಇರೋದ್ರಿಂದ ನೆಮ್ಮದಿಗೆ ಕೊರತೆಗಳು, ಮನೆಯ ವಾತಾವರಣದಲ್ಲಿ ಒಳ್ಳೆಯ ವಾತಾವರಣ ಇರೋದಿಲ್ಲ. ಈ ರೀತಿ ಗ್ರಹಗಳ ಪ್ರಭಾವ ಆಗಲಿದೆ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಉದ್ಯೋಗ ಸಂಬಂಧಪಟ್ಟಂತೆ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ ನೀವು. ಉನ್ನತ ಅಧಿಕಾರ ಯೋಗದಲ್ಲಿದ್ದರೆ, ರಾಜಕಾರಣಿಗಳಾಗಿದ್ದರೆ, ಏಕೆಂದರೆ ಆ ಸ್ಥಾನಾಧಿಪತಿ ಉಚ್ಚ ಸ್ಥಾನ ಸೇವಾ ಸ್ಥಾನವನ್ನ ಪ್ರವೇಶ ಮಾಡ್ತಾ ಇರೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಉನ್ನತ ಅಧಿಕಾರ ಯೋಗದಲ್ಲಿರುವ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು. ಇನ್ನು ಬರುವಂತಹ ಲಾಭಕ್ಕೆ ಅಡೆತಡೆಗಳಿರುತ್ತೆ. ಲಾಭಾಧಿಪತಿ ನೀಚ ಆಗ್ತಾ ಇರೋದ್ರಿಂದ, ಧನಸ್ಥಾನಾಧಿಪತಿಯು ಅಷ್ಟಮದಲ್ಲಿ ಇರೋದ್ರಿಂದ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಷ್ಟು ಶುಭ ಫಲಗಳು ದೊರೆಯೋದಿಲ್ಲ. ವಿದ್ಯಾರ್ಥಿಗಳಿಗೂ ಸ್ವಲ್ಪ ಮಟ್ಟಿಗಾದರೂ ಹಿನ್ನಡೆಯೇ ಆಗುತ್ತೆ. ಯಾಕಂದ್ರೆ ಪಂಚಮ ಸ್ಥಾನಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ, ಪಂಚಮದಲ್ಲಿ ನಿಮ್ಮ ಜನ್ಮ ರಾಶ್ಯಾಧಿಪತಿ ಇದ್ದರೂ ಆ ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದು, ಪಂಚಮ ಸ್ಥಾನವು ಬಹುಗ್ರಹಗಳಿಂದ ಪೀಡಿತ ಆಗಿರೋದ್ರಿಂದ ಮತ್ತು ಆ ಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಸಕ್ಸಸ್ಗೆ ವಿಳಂಬವೇ ಆಗುತ್ತೆ, ನಿಧಾನವೇ ಆಗುತ್ತೆ. ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಿಮಗೆ ನೀವು ನಿರೀಕ್ಷೆ ಮಾಡಿದಂತಹ ಯಶಸ್ಸು ದೊರೆಯದೇ ಇರಬಹುದು. ಈ ರೀತಿ ಈ ಗ್ರಹಗಳು ಈ ಸ್ಥಾನದಲ್ಲಿ ಪ್ರಭಾವವನ್ನ ಮಾಡ್ತವೆ. ಪರಿಹಾರವಾಗಿ ನೀವು ನಿಮ್ಮ ಒಂದು ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಳ್ಳಿ ಮತ್ತು ನಿಮ್ಮ ಇಷ್ಟ ದೇವತಾ ಪ್ರಾರ್ಥನೆಯನ್ನ ಮಾಡಿ ಮತ್ತು ಪಂಚಮಾಧಿಪತಿ ದ್ವಿತೀಯಾಧಿಪತಿಯಾದಂತಹ ಯೋಗಕಾರಕ ಆದಂತಹ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರು ಸಮಾನರ ದೇವತೆಗಳನ್ನ ಪೂಜಿಸುವುದನ್ನ ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ. ಈ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ ಪ್ರಭಾವ ಅಷ್ಟು ಶುಭವನ್ನ ನೀಡುತ್ತಾ ಇಲ್ಲ. ಮುಂದೆ ಬರುವಂತಹ ಮಾಸದಲ್ಲಿ ಗ್ರಹಗಳ ಬದಲಾವಣೆಯು ಆಗೋದ್ರಿಂದ ಆಗ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಏಪ್ರಿಲ್ ಮಾಸದಲ್ಲಿ ಈ ಗ್ರಹಗಳ ಪ್ರಭಾವ ಹೆಚ್ಚು ನಿಮಗೆ ಅಭಿವೃದ್ಧಿಯ ಫಲಗಳನ್ನು ನೀಡೋದಿಲ್ಲ. ನಿಮ್ಮ ಆರೋಗ್ಯ ಮತ್ತು ಸಂಗಾತಿಯ ಆರೋಗ್ಯದಲ್ಲಿ ಎಕ್ಸ್ಟ್ರಾ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಂಡು ನಿಮ್ಮ ಈ ಮಾಸದ ತಯಾರಿಯನ್ನ ನೀವು ಮಾಡಿಕೊಡ್ಬೇಕಾಗುತ್ತೆ. ಈ ಕಾಲವನ್ನ ಸುಧಾರಣೆಯನ್ನ ಮಾಡಿಕೊಳ್ಳುವಂತಹ ಕಾಲ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯಲ್ಲಿ ಪ್ರಾರ್ಥಿಸ್ತೇನೆ, ನಿಮ್ಮ ರಕ್ಷೆಯಾಗಲಿ, ಯಶಸ್ಸಿಗೆ ಕಾರ್ಯಾನುಕೂಲಗಳು ಆಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.